ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಜನರ ಸಮಸ್ಯೆಯನ್ನೇ ಕೇಳೋರು ಯಾರೂ ಇಲ್ಲ. ಇತ್ತ ಜನಪ್ರತಿನಿಧಿಗಳು ಇಲ್ಲ, ಮತ್ತೊಂದೆಡೆಯಲ್ಲಿ ಅಧಿಕಾರಿಗಳು ಇಲ್ಲ. ಚೆನ್ನಾಪುರ ಗಂಡ್ಸಿ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ಚೆನ್ನಾಪುರ ಹಾಗೂ ಗಂಡ್ಸಿ ನಡುವೆ ಇರುವಂತಹ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇಡೀ ರಸ್ತೆಯ ತುಂಬ ಸಂಪೂರ್ಣವಾಗಿ ಗುಂಡಿಮಯ. ಇನ್ನು ಮಳೆ ಬೇರೆ ಆಗ್ತಾ ಇದೆ. ಈ ನಡುವೆ ಎಲ್ಲ ಗುಂಡಿಗಳಲ್ಲೂ ನೀರು ತುಂಬಿ ಯಾವುದೇ ಗುಂಡಿಗಳು ಕೂಡ ಕಾಣದಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಈ ನಡುವೆ ಅನೇಕ ಅವಘಡಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಈ ರಸ್ತೆ ಸ್ವಲ್ಪ ಮಳೆಯಾದರೆ ಸಾಕು, ಯಾರೊಬ್ಬರು ಕೂಡ ಪ್ರಯಾಣ ಮಾಡೋದಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ರಸ್ತೆಯಲ್ಲೇ ಭತ್ತ ಸಸಿಯನ್ನು ನಾಟಿ ಮಾಡಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ನಮ್ಮ ಊರಿನ ರಸ್ತೆ ಗದ್ದೆಯಂತಾಗ್ಬಿಟ್ಟಿದೆ, ಕೆಸರು ಗದ್ದೆನೇ ಆಗ್ಬಿಟ್ಟಿದೆ. ಹೀಗಾಗಿ ಇಲ್ಲಿ ಭತ್ತನಾದರೂ ನಾಟಿ ಮಾಡೋಣ ಅಂತ ಗ್ರಾಮಸ್ಥರು ಭತ್ತ ನಾಟಿ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. 30 ವರ್ಷ ಆಯಿತು. 30 ವರ್ಷದಿಂದ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಗ್ರಾಮಸ್ಥರನ್ನ ಮಾತನಾಡಿಸಿದ್ದಾರೆ. ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳಿ. ತಿಮ್ಲಾಪುರದಿಂದ ಚೆನ್ನಾಪುರಕ್ಕೆ ಸಂಪರ್ಕ ಕಲ್ಪಿಸಿಕೊಡುವಂತಹ ಪ್ರಮುಖ ರಸ್ತೆ, ಜೊತೆಗೆ ಗಂಡ್ಸಿ ಹ್ಯಾಂಡ್ ಪೋಸ್ಟ್ಗೂ ಕೂಡ ಈ ರಸ್ತೆ ಹೋಗುತ್ತೆ. ಇಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ, ಜೊತೆಗೆ ರೈತರು ಓಡಾಡ್ತಾರೆ, ಎಲ್ಲರೂ ಕೂಡ ಸಾಕಷ್ಟು ಪ್ರಮುಖವಾಗಿ ಇಲ್ಲಿ ಓಡಾಡ್ತಾರೆ. ಆದರೆ ಗ್ರಾಮಸ್ಥರು ಇಲ್ಲಿ ಇದುವರೆಗೆ ಜನಪ್ರತಿನಿಧಿಗಳಿಗೆ ಸಾಕಷ್ಟು ದೂರು ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ನಾಟಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಮಳೆಗಾಲ ಬಂತಂದರೆ ಈ ರಸ್ತೆಯಲ್ಲಿ ಕೇವಲ ನಡೆದುಕೊಂಡು ಓಡಾಡಲಿಕ್ಕೂ ಸಾಕಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಜನಪ್ರತಿನಿಧಿಗಳಿಗೂ ದೂರು ಕೊಟ್ಟಿದ್ದಾರೆ, ಯಾವುದೂ ಕೂಡ ಪ್ರಯೋಜನ ಆಗಿಲ್ಲ. ಇಲ್ಲಿ ನಮ್ಮ ಜೊತೆ ಮಹಿಳೆಯರಿದ್ದಾರೆ. ಎಷ್ಟು ದಿವಸದಿಂದ ಈ ಸಮಸ್ಯೆನ ನೀವು ಅನುಭವಿಸ್ತಾ ಇದ್ದೀರಿ? ತುಂಬ 30 ವರ್ಷ ಆಯಿತು ಸರ್. 30 ವರ್ಷ ಆಯಿತು. ಈ ರೋಡ್ ಆಗಿಲ್ಲ. ಆ ಕಡೆನೂ ಆಗಿದೆ, ಈ ಕಡೆನೂ ಆಗಿದೆ. ಮಧ್ಯೆ 1 ಕಿಲೋಮೀಟ್ರ್ ಮಾತ್ರ ಗ್ಯಾಪ್ ಉಳಿದಿದೆ. ಸ್ಕೂಲ್ ಮಕ್ಕಳು ಅಥವಾ ರೇಷನ್ ತರೋಕೋಬೇಕು, ಸಂತೆಗೆ ಹೋಗ್ಬೇಕು, ಪ್ರತಿಯೊಂದಕ್ಕೂ ಇದೇ ಜಾಗದಲ್ಲಿ ನಾವು ಓಡಾಡಬೇಕು ಸರ್. ತುಂಬ ಅನಾನುಕೂಲ ಆಗಿದೆ. ಒಂದು ಬೆಳೆ ತಗೊಂಡೋಗೋಕ್ಕೆ ಯಾವುದಕ್ಕೂ ಅನಾನುಕೂಲವಾಗಿದೆ ಸರ್. ಮನೆಗೆ ದನ ನಮಗೆ ರಸ್ತೆ ಮಾಡ್ಕೊಡ್ಬೇಕು ಸರ್. ಯಾಕೆ ರಸ್ತೆ ಮಾಡ್ಕೊಡ್ತಾ ಗೊತ್ತಿಲ್ಲ ಸರ್, ಅದು ಅವ್ರಿಗೆ ಬಿಟ್ಟಿರೋದು. ನಾವು ಕೇಳ್ಕೊತಾ ಇದೀವಿ, ಮಾಡ್ಕೊಡ್ತಾ ಇಲ್ಲ. ಓಟ್ ಹಾಕ್ತಾ ಇದೀವಿ ಸರ್. ಓಟ್ ಕೇಳ್ಬೇಕಾದ್ರೆ ಮಾತ್ರ ಬರ್ತಾರೆ, ಬಾಕಿ ಟೈಮಲ್ಲಿ ನಮಗೆ ಮಾಡ್ಕೊಡ್ತಾ ಇಲ್ಲ, ಮಾಡ್ಕೊಡ್ತಾ ಇಲ್ಲ ಸರ್. ಈಗ ಇದು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ? ಇಲ್ಲಿನ ಶಾಸಕರು ಯಾರು? ಜೊತೆಗೆ ಅವ್ರ ಗಮನಕ್ಕೆ ತಂದಿದ್ದೀರಾ? ಅಧಿಕಾರಿಗಳು ಏನು ಹೇಳ್ತಾರೆ? ಸರ್, ಗಮನಕ್ಕೆ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀವಿ. ಸರ್, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಇಲ್ಲಿ ತಿಮ್ಲಾಪುರದಿಂದ ಅರ್ಧ ಕಿಲೋಮೀಟ್ರು ಕಾಂಕ್ರೀಟ್ ರೋಡ್ ಆಗಿದೆ. ಚೆನ್ನಾಪುರಕ್ಕೆ ಹೋಗೋಕ್ಕೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಕಾಂಕ್ರೀಟ್ ರೋಡ್ ಆಗ್ಬೇಕಿದು. ಸುಮಾರು ಹೆಣ್ಣು ಪೋಸ್ಟಿಗೆ ಸ್ಕೂಲ್ ಮಕ್ಕಳು ಮತ್ತೆ ಅಕ್ಕಿ ರೇಷನ್ ತರಕ್ಕೆ ತಿಮ್ಲಾಪುರದವರು ಎಲ್ಲ ಓದ್ತಾರೆ. ಹಂಗಾಗಿ ಭಾರಿ ಹಿಂಸೆ ಆಗಿದೆ ಸರ್ ಈ ರೋಡು. ಹೇಳ್ಬಾರ್ದು ಕತೆ ಇದೆ. ದಯವಿಟ್ಟು ಸರ್, ಇದ್ರ ಯಾರು ರಾಜಕಾರಣಿ ಇದ್ರೆ ರಾಜಕೀಯ ಬೇಡ, ಯಾರ ರಾಜಕಾರಣಿ ಯಾರು ಅಲ್ಲಿ ದಯವಿಟ್ಟು ಇದೊಂದು ಅರ್ಧ ಕಿಲೋಮೀಟರ್ ರೋಡ್ ಮಾಡಿಕೊಡ್ಲಿ ಅಂತ ಕೇಳ್ಕೊತೀವಿ ಸರ್. ಎಷ್ಟು ವರ್ಷದಿಂದ? ಸುಮಾರು ನಮಗೆ ಈಗ ಗೊತ್ತಿರೋದು ಒಂದು 4-5 ವರ್ಷದಿಂದ, ಸುಮಾರು ಇದು 30 ವರ್ಷದಿಂದ ರೋಡ್ ಆಗಿಲ್ಲ ಸರ್. ಸುಮಾರು ಜನ ಭಾರಿ ಕಷ್ಟದಲ್ಲಿ, ಹೆಚ್ಚು ಕಮ್ಮಿ ಒಂದು ಜೋಳ ಬೆಳೆದ್ರೆ ಏರ್ಕೆ ಹೋಗೋದು ಕಷ್ಟ, ಗೆಂಡೆ ಬೆಳೆದ್ರೆ ಏರ್ಕೆ ಹೋಗೋದು ಕಷ್ಟ, ಗಾಡಿ ಹೋಗಲ್ಲ, ಯಾವುದೂ ಭಾರಿ ಅನಾನುಕೂಲ ಆಗಿದೆ ಸರ್. ದಯವಿಟ್ಟು ಯಾರು ರಾಜಕಾರಣಿಗಳಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಇದೊಂದು ರೋಡ್ ಮಾಡ್ಕೊಡಬೇಕು ಅಂತ ಕೇಳ್ಕೊತೀವಿ ಸರ್. ನಿಮಗೆ ರಾಜಕಾರಣ ಬೇಡ, ರಸ್ತೆ ಆಗಬೇಕು ಮೇನು. ರಾಜಕಾರಣ ನಾವು ರಾಜಕಾರಣ ಕೇಳ್ತಾ ಇಲ್ಲ, ರಸ್ತೆ ಕೇಳ್ತಾ ಇದೆ ಸರ್. ನಮ್ಗೆ ಬೇಕಾದ್ರೆ ರಸ್ತೆ ರಾಜಕಾರಣ ಕಡೆಗೆ ನಾವು ಏನ್ ಮಾಡಕ್ಕಾಗ ಸರ್? ಬಿಳೆ ಬಟ್ಟೆ ಹಾಕಿ ಬರ್ತಾರೆ, ಓಡ್ ಕೇಳ್ತಾರೆ, ಅವ್ರ ಮನೆ ಬಾಕ್ಲಿ ಅವ್ರು ಓದ್ತಾರೆ. ಎದ್ದು ಬಿದ್ದು 20-30 ವರ್ಷದಿಂದ ಓಡಾಡ್ತಾರ. ನಾವು ಓಡಾಡಕ್ ದಾರಿ ಇಲ್ಲ, ಮಕ್ಳು ಓದಕ್ಕೆ ಭವಿಷ್ಯಕ್ಕೆ ಇದಿಲ್ಲ, ತೊಂದ್ರೆ ತಾಪತ್ರ ಭಾರಿ ಆಯ್ತೈತೆ ಸರ್. ನಮಗೆ ಯಾರು ಕೇಳಾರ? ರಾಜಕಾರಣ ಮಾಡಿಸ್ಕೊಡ್ಲೇಬೇಕು, ಇಲ್ಲ ನಾವ್ ಏನ್ ಮಾಡ್ಬೇಕು ಮುಂದಕ್ಕೆ ಅದ್ ಏನ್ ಮಾಡ್ತೀವಿ ಸರ್. ಎಲ್ಲಾರಿಗೂ ಜಿಲ್ಲಾ ಉಸ್ತುವಾರಿಗೆ ಎಲ್ಲಾರಿಗೂ ಕೊಟ್ಟಿದೆ ಸರ್, ಯಾರು ಗಮನಕ್ಕೆ ತಂದಿಲ್ಲ. ಇದು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಕೂಡ ಹೇಳುವಂಥ ಮಾತು. ಕೇವಲ ಮತ ಕೇಳುವಂತಹ ಸಂದರ್ಭದಲ್ಲಿ ಬಿಟ್ಟು ಬೇರೆ ಸಂದರ್ಭದಲ್ಲಿ ಬಂದು ಈ ರಸ್ತೆಯಲ್ಲಿ ಒಂದ್ಸಲ ಓಡಾಡಲಿ, ಈ ರಸ್ತೆಯ ಪರಿಸ್ಥಿತಿಯನ್ನೊಮ್ಮೆ ನೋಡಲಿ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ, ಆದರೆ ನಮಗೆ ಬೇಕಾಗಿರುವುದು ರಸ್ತೆ ಮಾತ್ರ ಅನ್ನುವ ಪಟ್ಟನ್ನು ಹಿಡಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.